ಇನ್ನು ಕರವೇ ಅಶ್ವಿನಿ ಗೌಡ ಗೆಲುವಿಗಾಗಿ ಅಭಿಮಾನಿಗಳಿಂದ ಬ್ಯಾಟ್. ಅಶ್ವಿನಿ ಗೌಡ ಅವರನ್ನ ಗೆಲ್ಲಿಸಿ ಅಂತ ಮನವಿಯನ್ನ ಮಾಡ್ತಿರುವ ಫ್ಯಾನ್ಸ್. ಬಿಗ್ ಬಾಸ್ ಸೀಸನ್ 12 ಅಶ್ವಿನಿ ಗೌಡ ಗೆಲ್ಲಬೇಕು, ಅವರಿಗೆ ವೋಟ್ ಮಾಡಿ ಅಂತ ಅವರ ಅಭಿಮಾನಿಗಳು ಮನವಿಯನ್ನ ಮಾಡಿಕೊಂಡ್ರು. ಈಗಾಗಲೇ ವೋಟಿಂಗ್ ಲೈನ್ ಕ್ಲೋಸ್ ಆಗಿದೆ 10 ಗಂಟೆಗೆ. ಇನ್ನೇನಿದ್ರು ವಿನ್ನರ್ ಯಾರು ರನ್ನರ್ ಯಾರು ಅನ್ನೋದನ್ನ ಅನೌನ್ಸ್ ಮಾಡೋದೊಂದೇ ಬಾಕಿ ಇದೆ. ಆದರೆ ವೋಟಿಂಗ್ ಲೈನ್ ಕ್ಲೋಸ್ ಆಗೋಕ್ಕೂ ಮುನ್ನ ಅಶ್ವಿನಿ ಗೌಡ ಅವರನ್ನ ಬೆಂಬಲಿಸಿ ಅಂತ ಹೇಳಿ ಅವರ ಪರವಾಗಿ ಮನವಿಯನ್ನ ಮಾಡಿಕೊಂಡಂತಹ ದೃಶ್ಯ. ಇನ್ನು ಅಶ್ವಿನಿ ಗೌಡ ಬಿಗ್ ಬಾಸ್ ವಿನ್ನರ್ ಆಗಲಿ ಅಂದಿದ್ದಾರೆ ಜಾಹ್ನವಿ. ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಂತಹ ಜಾಹ್ನವಿ ವಿಡಿಯೋ ಹೇಳಿಕೆ. ಅಶ್ವಿನಿ ಗೌಡ ಬಿಗ್ ಬಾಸ್ ಫೈನಲ್ ಬಂದಿದ್ದಾರೆ, ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ, ಈಗಾಗಲೇ ಅವರ ಪರ ವೋಟ್ ಮಾಡಿದ್ದೀನಿ, ಬಿಗ್ ಬಾಸ್ ಅನ್ನ ಗೆಲ್ಲೋದಕ್ಕೆ ಅವರು ಅರ್ಹರಾಗಿದ್ದಾರೆ ಅಂತ ಹೇಳಿ ಜಾಹ್ನವಿ ಮಾತನಾಡಿದ್ದಾರೆ. ನಿಜ ಹೇಳಬೇಕು ಅಂದರೆ ಅಶ್ವಿನಿ, ಗಿಲ್ಲಿ, ರಕ್ಷಿತಾ ಅವರು 3 ಜನ ನನಗೆ ಟಾಪಲ್ಲಿ ಇರ್ತಾರೆ ಅಂತ ಅನಿಸುತ್ತೆ ಅಲ್ಲ, ಅವ್ರು ಇರಬೇಕು ಒಂದು. ಯಾಕಂದರೆ ಆಟ ಆಡ್ತಾ ಇದ್ದಾರೆ. ರಕ್ಷಿತಾ ಏನು ನನಗೇನು ಫೇವ್ರೇಟ್ ಅಲ್ಲ, ಗಿಲ್ಲಿ ಏನು ನನಗೆ ಫೇವ್ರೇಟ್ ಅಲ್ಲ, ಬಟ್ ಅವ್ರು ಇರ್ತಾರೆ. ಸೊ ಇಂಟು ಹೇಳೋಕ್ಕೆ ಅಲ್ಲಿ ಯಾರು ಇಲ್ಲವೇ ಇಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಯಾಕಂದರೆ ಒಂದು ಕ್ಲಾಸಲ್ಲಿ 600ಗೆ 599 598 ತೊಗೊಂಡಿರೋ ಸ್ಟೂಡೆಂಟ್ಸ್ ಇರ್ತಾರೆ. ಆಮೇಲೆ ಈಗ 3 ಪ್ಲೇಸ್ ಆಗಿಬಿಟ್ಟಿರುತ್ತೆ. ಆಮೇಲೆ ಇನ್ನು 4th 5th ಅಂತ ಅಂದರೆ ಅಲ್ಲಿ ಯಾರು 500 ಕ್ರಾಸ್ ಆಗಿರಲ್ಲ, 400ಅಲ್ಲಿ ಇರ್ತಾರೆ. ಬಲವಾಗಿ 400 ನೆಕ್ಸ್ಟ್ ಇನ್ನೇನು ಇರೋದು ಇದೇ ಮಾರ್ಕು ಅಂತ ತಂದು ಕೂರಿಸ್ಬೇಕಷ್ಟೇ, ಒಂದು ಇಬ್ಬರನ್ನ ಬಿಟ್ಟರೆ. ಅಷ್ಟು ಸಮರ್ಥರು ಯಾರೂ ಇಲ್ಲ ಅಂತ ನನಗನ್ಸುತ್ತೆ. ಅಶ್ವಿನಿ ಅವ್ರು ವಿನ್ ಆಗಬೇಕು. ಯಾಕಂದರೆ ಪ್ರತಿ ಸಲ ಶ್ರುತಿ ಮ್ಯಾಮ್ ಬಿಟ್ಟರೆ ಯಾರು ಹೆಣ್ಮಗಳು ವಿನ್ ಆಗಿಲ್ಲ. ತಪ್ಪಾಗಿದೆ, ಮಾತಿನ ಬರದಲ್ಲಿ ತಪ್ಪಾಗಿಲ್ಲ ಅಂತ ನಾನು ಹೇಳಲ್ಲ. ತಪ್ಪನ್ನ ಸರಿ ಮಾಡಿಕೊಂಡು ಅಟ್ಲೀಸ್ಟ್ ಅನ್ಸಿದ್ದನ್ನು ನೇರವಾಗಿ ಹೇಳೋ ತಾಕತ್ತಿದೆಯಲ್ಲ ಒಬ್ಬ ಹೆಣ್ಮಗಳು, ಆ ಏಜಲ್ಲಿ ಟಾಸ್ಕೂ ಕೂಡ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಡಿಸರ್ವಿಂಗ್ ಇದ್ದಾರೆ ನನ್ನ ಪ್ರಕಾರ. ಅಂದರೆ ಯಾಕಂದರೆ ಗಿಲ್ಲಿ ಹೌದು ಎಲ್ಲರೂ ನಗಿಸ್ತಾ ಇದ್ದಾನೆ, ಜನಕ್ಕೆ ಇಷ್ಟ ಆಗಿದ್ದಾರೆ, ಅದು ಬೇರೆ. ಬಟ್ ಬಿಗ್ ಬಾಸ್ ಅಂದರೆ ವ್ಯಕ್ತಿತ್ವದ ಆಟ ಅನ್ನೋದನ್ನು ನಾನು ಭಾಳಷ್ಟು ಬಾರಿ ಹೇಳಿದ್ದೀನಿ. ಗಿಲ್ಲಿ ಕಾಮಿಡಿ ಅನ್ನೋದು ಬಿಟ್ಟರೆ ಬೇರೆ ಯಾವ ಎಮೋಷನ್ಸ್ನೂ ನಾನು ನೋಡಿಲ್ಲ. ಒಬ್ಬ ಮನುಷ್ಯನಿಗೆ ಕೋಪ, ತಾಪ, ದಯೆ ಮತ್ತು ಒಂದು ಕಣ್ಣೀರಾಗೋದು, ಎಮೋಷ್ನಲ್ ಆಗೋದು, ಫ್ಯಾಮಿಲಿ ಬಾಂಡಿಂಗು ಅದಿಲ್ವೋ ಅವ್ನು ತೋರಿಸ್ಕೋತಾ ಇಲ್ವೋ ಗೊತ್ತಿಲ್ಲ. ಆ 2 ತಿಂಗಳಲ್ಲಿ ನಾನು ಅದನ್ನು ನೋಡಿಲ್ಲ. ಬರೀ ಒಂದು ಕಾಮಿಡಿ ಆ್ಯಂಗಲಲ್ಲೇ ಗೆದ್ದುಬಿಟ್ರೆ ಅದಕ್ಕೆ ಅರ್ಥ ಇರಲ್ಲ ಅಂತ ನನಗನ್ಸುತ್ತೆ. ಬಟ್ ಗೆಲ್ಲೋದು ಅವನು.